ಕೇಂದ್ರ ಸರ್ಕಾರ ರಾಜ್ಯಗಳ ಮೇಲೆ ಹಿಂದಿ ಏರಿಕೆ ಮಾಡುತ್ತಿರುವ ಈ ಸಂದರ್ಭದಲ್ಲಿ ಹಿಂದಿ ಏರಿಕೆಯನ್ನು ವಿರೋಧಿಸುವ ಒಂದು ಸಿನಿಮಾ ಬರ್ತಿದೆ. ಅದುವೇ ಪರಾಶಕ್ತಿ. ಇದು ಶಿವಕಾರ್ತಿಕೇಯನ್, ಶ್ರೀಲೀಲಾ, ಅಥರ್ವ ಮುರಳಿ ಅವರು ಕಾಣಿಸಿಕೊಂಡಿರುವ ತಮಿಳು ಸಿನಿಮಾ. ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ನೋಡಿದ ನನಗೆ ಏನನಿಸ್ತು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. 1960ರ ದಶಕದಲ್ಲಿ ಕೇಂದ್ರ ಸರ್ಕಾರದ ಹಿಂದಿ ಏರಿಕೆಯ ವಿರುದ್ಧ ತಮಿಳುನಾಡಿನಲ್ಲಿ ಭುಗಿಲೆದ್ದ ವಿದ್ಯಾರ್ಥಿ ಚಳುವಳಿಯ ಸುತ್ತ ಈ ಕತೆ ಸುತ್ತುತ್ತದೆ ಎನ್ನುವುದು ಟ್ರೈಲರ್ನಿಂದ ಗೊತ್ತಾಗುತ್ತೆ. ಶಿವಕಾರ್ತಿಕೇಯನ್ ಅವರು ರೈಲ್ವೆಯಲ್ಲಿ ಕಲ್ಲಿದ್ದಲು ಎಸೆಯುವ ಕೆಲಸಗಾರ ಚೆಳಿಯನ್ ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಒಬ್ಬ ಸಾಮಾನ್ಯ ಕಾರ್ಮಿಕ ಹೇಗೆ ಹೋರಾಟಗಾರನಾಗಿ ಬದಲಾಗುತ್ತಾನೆ ಎಂಬುದನ್ನು ಸಿನಿಮಾದಲ್ಲಿ ತೋರಿಸಲಾಗಿದೆ. ಕಾಮಿಡಿ ಮತ್ತು ಎಂಟರ್ಟೈನರ್ ಪಾತ್ರಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದ ಶಿವಕಾರ್ತಿಕೇಯನ್ ಇಲ್ಲಿ ಮೊದಲ ಬಾರಿಗೆ ಗಂಭೀರ ರಾಜಕೀಯ ನಾಯಕನಾಗಿ ಕಾಣಿಸಿಕೊಂಡಿರುವುದು ಅಭಿಮಾನಿಗಳಿಗೆ ಹೊಸ ಅನುಭವ ನೀಡುತ್ತೆ. ಇನ್ನು ಅಥರ್ವ ಮುರಳಿ ಚೆಳಿಯನ್ ಸಹೋದರನಾಗಿ ಹಿಂದಿ ಏರಿಕೆ ವಿರುದ್ಧದ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ರವಿ ಮೋಹನ್ ಅವರು ಚಿತ್ರದ ಮುಖ್ಯ ಖಳನಾಯಕ. ಶ್ರೀಲೀಲಾ ಅವರು ಶಿವಕಾರ್ತಿಕೇಯನ್ ಅವರ ಪ್ರೇಯಸಿಯ ಪಾತ್ರದಲ್ಲಿ ನಟಿಸಿದ್ದಾರೆ. ಟ್ರೈಲರ್ನಲ್ಲಿ ಬರುವ ಡೈಲಾಗ್ಗಳು ತುಂಬ ಪರಿಣಾಮಕಾರಿಯಾಗಿವೆ. ಭಾಷಾ ಪ್ರೇಮದ ಕುರಿತಾದ ಕೆಲವು ಮಾತುಗಳು ಗಮನ ಸೆಳೆಯುತ್ತವೆ. ಒಬ್ಬ ಮದ್ರಾಸಿ ದೆಹಲಿಗೆ ಹೋದಾಗ ಹಿಂದಿ ಮಾತನಾಡುತ್ತಾನೆ. ಒಬ್ಬ ಹಿಂದಿ ವ್ಯಕ್ತಿ ಮದುರೈಗೆ ಬಂದಾಗ ಆತ ತಮಿಳಿನಲ್ಲಿ ಮಾತನಾಡಬೇಕು. ನಾವು ಹಿಂದಿ ಭಾಷಿಕರ ವಿರೋಧಿ ಅಲ್ಲ, ಬದಲಾಗಿ ಹಿಂದಿ ಏರಿಕೆಯ ವಿರೋಧಿಗಳು ಎಂದು ಹೇಳುವ ಡೈಲಾಗ್ಗಳು ಹಿಂದಿ ಏರಿಕೆ ಮಾಡುವವರಿಗೆ ಚಾಟಿ ಏಟು ಕೊಟ್ಟಂತೆ ಇವೆ. ಇನ್ನು ಟೆಕ್ನಿಕಲ್ ವಿಷಯಕ್ಕೆ ಬರೋದಾದರೆ ಜಿ.ವಿ. ಪ್ರಕಾಶ್ ಕುಮಾರ್ ಅವರ ಸಂಗೀತವು ಟ್ರೈಲರ್ಗೆ ದೊಡ್ಡ ಬಲ ನೀಡಿದೆ. ಇದು ಅವರ ವೃತ್ತಿ ಜೀವನದ 100ನೇ ಚಿತ್ರವಾಗಿರುವುದು ವಿಶೇಷ. 1960ರ ಕಾಲಘಟ್ಟವನ್ನು ಸಿನಿಮಾದಲ್ಲಿ ಅತ್ಯಂತ ನೈಜವಾಗಿ ಸೆರೆ ಹಿಡಿಯಲಾಗಿದೆ. ಪರಾಶಕ್ತಿ ಸಿನಿಮಾ ಜನವರಿ 10ಕ್ಕೆ ರಿಲೀಸ್ ಆಗಲಿದೆ. ತಮಿಳಿನ ಖ್ಯಾತ ನಟ ವಿಜಯ್ ಅವರ ಜನನಾಯಕನ್ ಜನವರಿ 9ರಂದು ಬಿಡುಗಡೆಯಾಗಲಿದ್ದು ಇವೆರಡರ ನಡುವೆ ನೇರ ಪೈಪೋಟಿ ನಡೆಯಲಿದೆ. ಪರಾಶಕ್ತಿ ಸಿನಿಮಾ ರಿಲೀಸ್ ಆದ ಮೇಲೆ ಭಾಷೆಯ ಬಗ್ಗೆ ಕೆಲವು ಚರ್ಚೆ ಅಥವಾ ವಿವಾದಗಳು ಆಗಬಹುದು. ಅದೇನೇ ಇರಲಿ, ಹಿಂದಿ ಏರಿಕೆಯನ್ನು ಕಟುವಾಗಿ ವಿರೋಧಿಸಿ ಸಿನಿಮಾ ಮಾಡಿರೋದಕ್ಕೆ ಸಿನಿಮಾ ತಂಡಕ್ಕೆ ಅಪ್ರಿಸಿಯೇಟ್ ಮಾಡಲೇಬೇಕು. ನೀವು ಈಗಾಗಲೇ ಟ್ರೈಲರ್ ನೋಡಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.